ಅಕ್ಕಿ ಗೂಡು ಸಿಕ್ತಲ್ಲ ಎಲ್ಲ ಉಣ್ಕತ್ತಾವ ಇಲ್ಲಿ ಅಲ್ಲಿ ಹೋಯ್ತು. ಸೊ ಗಾಯ್ಸ್, ಇವತ್ತಿನ ಬ್ಲಾಗ್ ಏನೋ ಅಂದರೆ ನಳ್ಳಿ ಹಿಡಿಯೋಕ್ಕೆ ಇವತ್ತು ಹೋಯ್ತಾ ಇರೋದು. ನನ್ನ ತಮ್ಮ ಅವ್ನ ಫ್ರೆಂಡನ್ನು ಕರ್ಸ್ಕೊಂಡವನೆ. ಅವ್ನಿಗೇನು ಅಂತಲೇ ಹೇಳಿಲ್ಲ, ಅವ್ನ ವಿಷಯನೇ ಸುಮ್ಮ ಮನೆ ತಗ ಬಾ ಅಂತ ಕರ್ಸ್ಕೊಂಡಿರೋದು ಅವನ್ನ. ಸೊ ನೋಡಿ ಜನ ಹೊಡೆದಾಕ್ತೀನಿ, ಸುಮ್ಮನಿರು. ತಗ ಆಯ್ತು, ನೀನು ಮಾಡ್ತೀನಿ ಅಂತ ಅಂತಿದ್ದೆ. ದಿನ ಮಲ್ಕೊಂದು 3 ಗಂಟೆ ಆಗ್ತದೆ. ಸೊ ಗಾಯ್ಸ್, ಇಲ್ಲಿಂದ ನಳ್ಳಿ ಹಿಡಿಯೋದಕ್ಕೆ ಏನೇನು ಬೇಕು ಎಲ್ಲ ಎಕ್ವಿಪ್ಮೆಂಟ್ ತಗೊಂಡು ಹೋಗೋದು. ಓಕೆನಾ? ನೋಡಿ, ಇವಾಗ ಈ ಬೈಕಲ್ಲೇ ಊರಿಗೆ ಹೋಗೋದು. ಎಷ್ಟು ಕೊಡ್ಬೋದು? ಏನು ಒಂದಾಗೈತೆ ನೀವು ಏನಾಗುತ್ತಾ? 950. ಡಿಪ್ರೆಷನ್. ಹಂಗ ನನ್ನ ಮಗನೇ ಅಲ್ಲಿ ಗೊತ್ತಾಯ್ತು ತಾನೆ. ಬಂದು ಇವಾಗ, ಬಟ್ ಏನು ತಗೊಂಡು ಬಂದಿಲ್ಲ ಇನ್ನೂ. ಫಸ್ಟ್ ಇದಾವೋ ಇಲ್ವೋ ಅಂತ ಒಂದು ಸತಿ ನೋಡ್ಕೊಂಡು ಅದಾದಮೇಲೆ ಹೋಗಿ ಎತ್ಕೊಬರೋದು. ಅಕಸ್ಮಾತ್ ಐತೆ ಅಂದರೆ ಈ ವ್ಲಾಗ್ನ ಪೋಸ್ಟ್ ಮಾಡ್ತೀನಿ. ಹಂಗೆ ನಡ್ಕೊಬತ್ತಾ ಇದ್ದು, ಇಲ್ಲೊಂದು ನಳ್ಳಿ ಕಾಣಿಸ್ತು, ಅಲ್ಲಿ ಐತೆ. ಇರಿ ನನ್ನ ತಮ್ಮ ಇಳಿದು ಹಿಡಿತಾನೆ, ತೋರಿಸ್ತೀನಿ. ಏನು ಎಕ್ವಿಪ್ಮೆಂಟ್ ಇಲ್ದಾನೆ ಹಿಡಿತಾ ಇರೋದು. ಕಲಾವಿದ ನನ್ನ ತಮ್ಮ ನಳ್ಳಿ ಹಿಡಿಯೋದ್ರಲ್ಲಿ. ಮರಿ ಚಿಕ್ಕದು ಬಾಲಿಕ್ತಾವ ಬಿಡ್ತು. ಗುಡ್ಡ ಬದಿ ಕಳ್ಳಿ ಸಿಕ್ಕೋದೇನು ಇನ್ನೂ ಏನು ತಂದಿಲ್ಲ. ಚಿಕ್ಕದು, ಅಷ್ಟೊಂದೇನು ದೊಡ್ಡದು ಅಲ್ಲ ಇದು. ನೋಡಂಗೆ ಎತ್ತಿ ಏನು ಹಿಡಿಯೋಕೆ ಏನಲ್ಲ, ಒಂದೆರಡು ಕಂಟೆಂಟ್ ಅಲ್ಲಿ ಅಂತ ಅಷ್ಟೇ. ಇಲ್ವಾ ಅಲ್ಲಿಗೆ ಒಂದು ಬಾರ ಅಲ್ಲಿ ಇರ್ತಕ್ಕಂತ. ಕೊಡಿ, ಇದನ್ನೇನು ಬಿಟ್ಬಿಡೋಣ. ನೋಡು, ಮತ್ತೆ ರಿಟರ್ನ್ ಏನು ತಂದಿಲ್ಲ, ತಗೊಬಂದಾದ್ಮೇಲೆ ಹಿಡಿಯೋದಿದ್ನ. ಅಷ್ಟು ಗಂಟೆ ಹಿಡಿತೀನಿ ಅಂದಿದ್ವಲ್ಲ ಅಂದ್ಬಿಟ್ಟು ತೋರಿಸ್ತಾ ಇರೋದಷ್ಟೇ. ನೋಡಿ ಹೆಂಗೋಯ್ತೈತಿ. ಆಯ್ತಾ? ಇಲ್ಲಿ ಇರ್ಬೋದು. ಹುಷಾರು.
ನೋಡ್ಲೆ ನಮ್ಮ ಅದು ನದಿ ಗಿಡ ನೋಡ್ಕೊಂಡು ಕಳ್ಳ ಕೈಲಿ ತುಂಬ ಕಾಣಿಸ್ತದೆ ಹಿಂಗೆ ಗದ್ದೆ ಮಾಡ್ಬಿಟ್ರೆ ನೀನ್ಯಪ್ಪ ಗೊತ್ತೆ ಮಾಡಬೇಕು. ಕರೆಕ್ಟಾಗಿ ಮಾತಾಡು, ಬೀಪ್ ಸೌಂಡ್ ಹಾಕೋಕ್ಕಾಗಲ್ಲ ಜಾಸ್ತಿ. ಅಲ್ಲಿ ಅಲ್ಲಿ ಹೋಯ್ತು ಓಡೋಯ್ತು ಒಳಗಡಿಕೆ. ಎಂತದು ನಳ್ಳಿ ಆ ಮರದ ಪಟ್ರೆ ಒಳಗೋಯ್ತು. ಕಣ್ಣು ಕಾಣಿಸ್ತಾ ಓಡಾಯ್ತು ಅದು ನೀನು ಎತ್ತಿರ್ಬೇಕಾರೆ. ಸಿಕ್ತಾ? ಮಿಸ್ ಆಯಿತು. ಹಾಂ ಮಿಸ್ ಆಯಿತು. ಚಿಕ್ಕದು ಬೇಡ ನನಗೆ ಚಿಕ್ಕದು. ಇಲ್ವಾ? ಇಲ್ಲ. ನೋಡಿ ಇದು ಹೊಳೆ, ಹೊಳೆ. ಹೇಮಾವತಿ ಡ್ಯಾಮಿಂದ ಇಲ್ಲಿಗೆ ನೀರು ಬರುತ್ತೆ. ಚಪ್ಪಲಿ ಎಲ್ಲ ಉಣ್ಕತ್ತಾವ, ಇಲ್ಲಿ ಕರ್ಕೊ ಹೋಗ್ತಿರಲ್ರ. ಅಲ್ಲಿ ನಳ್ಳಿ ನೋಡೋಣ ಬಲ್ಲ. ಈ ಗುಡ್ಮಾಲ್ದಕ್ಕೆ ಎಲ್ಲ ಒಯ್ತ್ಕೊಳ್ಳ ನಿಂತ್ಕೊಳ್ಳ ಬಲ್ಲ. ಇಲ್ಲಿ ನವಿಲು ಹಾಂ ನವಿಲದು. ಬೇಡ ಅಂತದ ಹುಷಾರು. ನೀನಪ್ಪ ಶಾಲೆ ಅಂತ ಅಯ್ಯಯ್ಯ, ನಿಮ್ಗೆ ಹುಷಾರು ಅನ್ಕೊಂಡು ನಾನೆಲ್ಲಿ ಬಾಚ್ಕೊಬಿಡ್ತೀನಿ ಅಂತ ಭಯ ಆಗೈತೆ. मतलब वो अलग ही लेवल का बंदा ಅವರಿಬ್ರು ಹೋಗ್ಬಿಟ್ರು. ಏನಾವ ನಡಿಯ ಬೇಗ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಓಡೋಗೋದು ನಿಧಾನಕ್ಕೆ ಸ್ಕ್ಯಾನ್ ಹಾಕೊಂಡು ಹೋಗ್ತಿದ್ದೀರಪ್ಪ. ಅಲ್ಲಿ ಹೋಗಿತ್ತು, ಮೊಟ್ಟೆ ನೋಡ್ಬೋದಾಯ್ತು. ಇಲ್ಲೇ ದಾರಿ ಇತ್ತಲೋ. ಹಲೋ, ಈ ಜಾಗ ಓದ್ಸತಿ ನಾವೆಲ್ಲ ಮೀನು ಹಿಡಿದುಬಿಟ್ಟು ಇಲ್ಲೆಲ್ಲ ಮಾಡ್ಕೊಂಡು ತಿಂದಿದ್ದು. ಎಲ್ಲ ನ್ಯಾಟ್ ಇರ್ಬೇಕು ನೋಡು, ತೋರಿಸ್ತೀನಿ. ತಗೊಂಡೋಗಿತ್ತಿಲ್ಲ. ಓ ಇಲ್ಲೇ ಐತ್ ಕಣ ಆಟದು. ಓದ್ಸತಿ ನಾವು ತಕೋಯ್ತು. ಅದು ತಕ್ಕಾಗಿರೋದು 966 ನೋಡಿ ಹಿಂಗೆ ಆಗ್ಬಿಟ್ಟೈತೆ. ಓದ್ತವೆ. ಇದು ಹಾಕಿ ಎಷ್ಟು ತಿಂಗಳಾಯ್ತಲ್ಲ? ಎಷ್ಟು ತಿಂಗಳಾಯ್ತು ಇದು ಹಾಕಿ? ಇಲ್ಲಿ ಅಡುಗೆ ಮಾಡಿ ಅದೇ 2 ತಿಂಗಳಾಯ್ತು. ಅವತ್ತಿಂದ ಇಲ್ಲೇ ಐತಿದು. ನೋಡಿ ಇಲ್ಲೆಲ್ಲ ಬಂದು ಅಲ್ಲ ಗಿಡ ಹಂಗಾರೆ. ಅಯ್ಯ ಹಂಗೆ ಇರು, ಒಂದು ಸೆಕೆಂಡ್ ಫೋಟೋ ಹೊಡಿತೀನಿ. ಅಕ್ಕಿ ಗೂಡು ಇನ್ನೊಂದಕ್ಕೆ ಉಪಯೋಗ ಆಗೈತೆ ನೋಡಿ, ಅಕ್ಕಿ ಗೂಡು ಕಟ್ಬಿಟ್ಟೈತೆ ಹಂಗೆ. ಈ ಪಾಪ ಹಾಕ್ರ ಅಕ್ಕಿ ನೋಡಿದ್ರೆ ಆಮೇಲೆ ಬೇಜಾರು ಮಾಡ್ಕೊತವೆ. ಮೊಟ್ಟೆನೇ ಇಲ್ಲ ಅದ್ರೊಳಗೆ, ಬುಟ್ಟೋಗೈತೆ. ಅಯ್ಯ ಆದ್ರೂ ಒಳ್ಳೆ ಸ್ಪಾಟ್. ಅಕ್ಕಿ ಹೆಂಗೆ ಗೂಡು ಕಟ್ಟೈತೆ ನೋಡೋದು. ಏ ಇಲ್ಲ ಇಲ್ಲ, ಅದು ಅಳ್ಳಾಡ್ಸಕ್ಕಾರ ಆಯ್ತದ್ಲ. ಯಾವ ಬೆಟ್ಟನಪ್ಪ? ನಡಿರ್ತದ ಇಲ್ವಾ? ಇದ್ರೆ ಇವತ್ತು ನಿಂದು, ಇಲ್ಲಾಂದ್ರೆ ನಂದು.
ಏಯ್ ಹಂಗೆಲ್ಲ ಹೇಳ್ಬಾರ್ದು. ಇದು ಬೇಡ ಬಿಟ್ಟು ಕೈಯಾಗ ತಡ್ಕೊ ಸಿಕ್ತಾ? ಈ ದೊಡ್ಡದು ಅಯ್ಯೋ ಹೊಸಿ ದೊಡ್ಡದ ಹಿಡ್ಕ. ಚಜಿ ಕಚ್ತದೆ. ಒಂದು ಚಿಕ್ಕ ಮರಿ ಬಿಟ್ಬಿಡದ ಇದನ್ನ. ಏನೋ ಮಾಡಕ್ ಬಂದದ. ಊಟ ಯಾವಾಗ ಕೇಳದ ಹೋನ. ಎಷ್ಟು ಟೈಮ್ ಈಗ ಸ್ಟಾರ್ಟ್ ಆಗಿರ್ತದೆ ಅಷ್ಟೊತ್ತಿಗೆ. 12 ಸ್ವಲ್ಪ ಲೇಟ್ ಅಲ್ವ ಇನ್ನು. ನೆಕ್ಸ್ಟ್ ಫುಲ್ ಪ್ರೋಸೆಸ್ಸು ಪಾರ್ಟ್ 2 ಅಲ್ಲಿ ತೋರ್ಸದ. ಇವತ್ತಿಗೆ ಇಲ್ಲೇ ಎಂಡು. ನೀವು ಫುಲ್ಲು ನೀಟಾಗೆ ನೆಳ್ಳಿ ಹಿಡಿಯೋದು ಪೂರ್ತಿ ನೀಟಾಗಿ ನೋಡಬೇಕು ಅಂದರೆ ಕಳ್ಳು ಪಳ್ಳೆಲ್ಲ ತಗೊಬಂದಿರ್ತೀವಿ. ಪಾರ್ಟ್ 2 ಅಂತ ಕಮೆಂಟ್ ಮಾಡಿ.